ಬಾರ್ಟ್ ತನ್ನ ಅಮ್ಮನ ಮನೆಯ ಬೇಸ್ಮೆಂಟ್ನಲ್ಲಿ ಇರ್ತಾನೆ. ಅವನು ತಾನು ಕೆಲಸ ಮಾಡೋ ಹೋಟೆಲ್ನ ರೂಮ್ಗಳಲ್ಲಿ ರಹಸ್ಯವಾಗಿ ಕ್ಯಾಮೆರಾಗಳನ್ನು ಇಟ್ಟಿರ್ತಾನೆ. ಅದರಲ್ಲಿ ರೆಕಾರ್ಡ್ ಆಗೋ ವಿಡಿಯೋಗಳನ್ನು ನೋಡ್ತಿರ್ತಾನೆ. ಅವನಿಗೆ ಆಸ್ಪರ್ಗರ್ ಸಿಂಡ್ರೋಮ್ ಅನ್ನೋ ಸಮಸ್ಯೆ ಇರೋದ್ರಿಂದ ಜನರ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರ ಡೈಲಾಗ್ಸ್ ಮತ್ತು ಅಭ್ಯಾಸಗಳನ್ನು ಕಾಪಿ ಮಾಡ್ತಾ ತನ್ನ ಸೋಷಿಯಲ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಿರ್ತಾನೆ. ಅವನ ಅಮ್ಮ ಎಥೆಲ್ ಕೂಡ ಮನೆಯಲ್ಲಿ ಕ್ಯಾಮೆರಾ ಸಿಸ್ಟಮ್ ಬಳಸಿ ಅವನ ಜೊತೆ ಕಮ್ಯುನಿಕೇಟ್ ಮಾಡ್ತಾಳೆ. ಊಟ ರೆಡಿ ಆದಾಗ ಅದರಲ್ಲೇ ಹೇಳ್ತಾಳೆ. ಬಾರ್ಟ್ ಮೇಲೋಗಿ ಅಮ್ಮನ ಜೊತೆ ಊಟ ಮಾಡಲ್ಲ, ಬದಲಿಗೆ ಅಮ್ಮ ಮೆಟ್ಟಿಲುಗಳ ಮೇಲೆ ಊಟ ಇಡೋವರೆಗೂ ಕಾಯ್ತಾನೆ. ಆಮೇಲೆ ಅದನ್ನ ತನ್ನ ಡೆಸ್ಕ್ ಹತ್ರ ತಂದು ತಿಂತಾನೆ. ಪಾಪ ಅಮ್ಮ ಮಾತ್ರ ಒಂಟಿಯಾಗಿ ಊಟ ಮಾಡ್ತಾಳೆ. ಬಾರ್ಟ್ಗೆ ಈ ಸಮಸ್ಯೆ ಇದ್ರೂ ಅವನು ತುಂಬಾನೇ ಸ್ಮಾರ್ಟ್. ತಾನೇ ಕಾರ್ ಡ್ರೈವ್ ಮಾಡ್ತಾನೆ, ಕೆಲಸನೂ ಚೆನ್ನಾಗಿ ನಿಭಾಯಿಸ್ತಾನೆ. ಅವನು ಹೋಟೆಲ್ನಲ್ಲಿ ನೈಟ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನ ಸೂಪರ್ವೈಸರ್ ರಾನ್ಗೆ ಬಾರ್ಟ್ ಮೇಲೆ ಒಳ್ಳೆ ನಂಬಿಕೆ, ಹಾಗಾಗಿ ಅವನ ಮೇಲೆ ಸದಾ ಕಣ್ಣಿಡೋ ಅವಶ್ಯಕತೆ ಇಲ್ಲ ಅನ್ಕೊಂಡಿರ್ತಾನೆ. ರಾನ್ ತುಂಬಾ ಪೇಷನ್ಸ್ ಇಂದ ಬಾರ್ಟ್ ಜೊತೆ ನಡ್ಕೊಳ್ತಾನೆ. ಅವನಿಗೆ ಕೆಲಸ ನಿಭಾಯಿಸೋ ಕೆಪಾಸಿಟಿ ಇದೆ ಅಂತ ನಂಬಿರ್ತಾನೆ. ಒಂದು ದಿನ ರಾತ್ರಿ ಹೋಟೆಲ್ನಲ್ಲಿ ಅಷ್ಟೇನು ರಶ್ ಇರಲ್ಲ. ಕರೆನ್ ಅನ್ನೋ ಒಬ್ರು ಲೇಡಿ ಚೆಕ್ ಇನ್ ಆಗೋವರೆಗೂ ಬೇರೆ ಯಾರೂ ಬರಲ್ಲ ಅಂತ ಬಾರ್ಟ್ ಅನ್ಕೊಂಡಿರ್ತಾನೆ. ಅವಳು ರೂಮ್ಗೆ ಹೋದ ಮೇಲೆ ಬಾರ್ಟ್ ತನ್ನ ಟ್ಯಾಬ್ಲೆಟ್ ಓಪನ್ ಮಾಡಿ ಹಿಡನ್ ಕ್ಯಾಮೆರಾದಲ್ಲಿ ನೋಡ್ತಾನೆ. ಅಲ್ಲಿ ಕರೆನ್ ಕಿಟಕಿ ಮೂಲಕ ಒಬ್ಬ ವ್ಯಕ್ತಿನ ರೂಮ್ಗೆ ಬಿಟ್ಟುಕೊಳ್ತಿರೋದು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಬಾರ್ಟ್ ಸ್ಕ್ರೀನ್ ನೋಡೋದ್ರಲ್ಲಿ ಎಷ್ಟು ಮಗ್ನನಾಗಿರ್ತಾನೆ ಅಂದ್ರೆ ಅವನ ಸಹೋದ್ಯೋಗಿ ಜಾಕ್ ಒಳಗೆ ಬರೋದನ್ನೇ ಗಮನಿಸಲ್ಲ. ಜಾಕ್ ಆ ಸ್ಕ್ರೀನ್ ನೋಡಿ ಇದು ಹೋಟೆಲ್ ರೂಮ್ ವಿಡಿಯೋ ತರಾನೇ ಇದೆಯಲ್ಲ ಅಂತ ಡೌಟ್ ಪಡ್ತಾನೆ. ತಕ್ಷಣ ಬಾರ್ಟ್ ಡಿವೈಸ್ ಕ್ಲೋಸ್ ಮಾಡ್ತಾನೆ. ಜಾಕೆ ಏನು ಎಕ್ಸ್ಪ್ಲೈನ್ ಮಾಡದೆ ತನ್ನ ಶಿಫ್ಟ್ ಮುಗಿದ ತಕ್ಷಣ ಅಲ್ಲಿಂದ ಎಸ್ಕೇಪ್ ತಾನೆ. ಮನೆಗೆ ಹೋಗೋ ದಾರಿಯಲ್ಲಿ ಐಸ್ ಕ್ರೀಮ್ ತಗೊಂಡು ಅದನ್ನ ತಿಂತ ಮತ್ತೆ ಹೋಟೆಲ್ ವಿಡಿಯೋ ನೋಡೋಕೆ ಶುರು ಮಾಡ್ತಾನೆ. ಅಲ್ಲಿ ಕರೆನ್ ಮತ್ತು ಆ ಅಪರಿಚಿತ ವ್ಯಕ್ತಿ ಮಧ್ಯೆ ದೊಡ್ಡ ಜಗಳ ನಡೀತಿರುತ್ತೆ. ತಮ್ಮ ರಿಲೇಶನ್ಶಿಪ್ ಹೀಗೆ ಸೀಕ್ರೆಟ್ ಆಗಿ ಇರೋದು ಕರೆನ್ಗೆ ಇಷ್ಟ ಇರಲ್ಲ. ಏಕಾಏಕಿ ಆ ವ್ಯಕ್ತಿ ಕರೆನ್ಗೆ ಹೊಡಿತಾನೆ. ಅವಳ ಹ್ಯಾಂಡ್ ಬ್ಯಾಗ್ ಕೆಳಗೆ ಬೀಳುತ್ತೆ. ಅದರಲ್ಲಿ ಒಂದು ವೆಪನ್ ಇರೋದು ಕಾಣಿಸುತ್ತೆ. ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಬಾರ್ಟ್ ಜಾಕೆ ಕಾಲ್ ಮಾಡ್ತಾನೆ. ಆದ್ರೆ ತಾನು ಹಿಡನ್ ಕ್ಯಾಮೆರಾ ಇಟ್ಟಿರೋ ವಿಷಯ ಹೇಳೋಕೆ ಹೆದರಿ ಕಾಲ್ ಕಟ್ ಮಾಡ್ತಾನೆ. ಆಮೇಲೆ ಫುಲ್ ಸ್ಪೀಡ್ ನಲ್ಲಿ ಹೋಟೆಲ್ ಕಡೆ ಗಾಡಿ ಓಡಿಸ್ತಾನೆ. ಬಾರ್ಟ್ ಸೈಡ್ ಎಂಟ್ರೆನ್ಸ್ ನಿಂದ ಒಳಗೆ ಬರ್ತಿದ್ದಾಗ ಜಾಕ್ ಫ್ರಂಟ್ ಗೇಟ್ ಹತ್ರ ಬ್ರೇಕ್ ತಗೊಳ್ತಿರ್ತಾನೆ. ಅಷ್ಟರಲ್ಲಿ ಒಳಗಡೆಯಿಂದ ದೊಡ್ಡ ಶಬ್ದ ಕೇಳಿಸ್ತೆ. ಜಾಕ್ ಓಡಿ ಹೋಗಿ ನೋಡಿದ್ರೆ ಕರೆನ್ ನೆಲದ ಮೇಲೆ ಬಿದ್ದಿರ್ತಾಳೆ. ಬಾರ್ಟ್ ಫುಲ್ ಶಾಕ್ ಆಗಿ ಬೆಡ್ ಮೇಲೆ ಕೂತಿರ್ತಾನೆ. ಜಾಕ್ ಅಲ್ಲೇ ಇರು, ನಾನು ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಜಾಕ್ ಹೋದ ತಕ್ಷಣ ಬಾರ್ಟ್ ಎವಿಡೆನ್ಸ್ ಮುಟ್ಟಿ ಅದು ಹೇಗಿದೆ ಅಂತ ಫೀಲ್ ಮಾಡ್ತಾನೆ. ಆಮೇಲೆ ಗಾಬರಿಯಲ್ಲಿ ತನ್ನ ಹಿಡನ್ ಕ್ಯಾಮೆರಾಗಳನ್ನೆಲ್ಲ ಕಿತ್ತು ತೆಗೆಯೋಕೆ ಶುರು ಮಾಡ್ತಾನೆ. ಆದ್ರೆ ಆ ಟೆನ್ಷನ್ ನಲ್ಲಿ ಒಂದು ಮೆಮೊರಿ ಕಾರ್ಡ್ ಅಲ್ಲೇ ಬಿಟ್ಟು ಬರ್ತಾನೆ. ಪೊಲೀಸರು ಬಂದಾಗ ಡಿಟೆಕ್ಟಿವ್ ಎಸ್ಪಾಡಾ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ರಾನ್ ಬಾರ್ಟ್ ಪರವಾಗಿ ನಿಂತು ಇವನು ತುಂಬಾ ಒಳ್ಳೆ ಹುಡುಗ, ಯಾರ ತಂಟೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಎಸ್ಪಾಡಾ ಬಾರ್ಟ್ನ ವಿಚಾರಣೆ ಮಾಡ್ತಾನೆ. ಆಗ ಬಾರ್ಟ್ ತಾನು ವಾಪಸ್ ಯಾಕೆ ಬಂದೆ ಅನ್ನೋದಕ್ಕೆ ಒಂದು ಕತೆ ಕಟ್ತಾನೆ. ನಾನು ಮನೆಗೆ ಹೋಗಿ ಐಸ್ ಕ್ರೀಮ್ ತಿಂದೆ, ಆಮೇಲೆ ವೆಂಡಿಂಗ್ ಮಷಿನ್ ಹತ್ರ ನನ್ನ ವಾಲೆಟ್ ಬಿಟ್ಟು ಬಂದಿದ್ದೀನಿ ಅಂತ ನೆನಪಾಯ್ತು, ಅದಕ್ಕೆ ಹತ್ತಿರ ಆಗುತ್ತೆ ಅಂತ ಸೈಡ್ ಡೋರ್ ನಿಂದ ಬಂದೆ ಅಂತ ಹೇಳ್ತಾನೆ. ಆದ್ರೆ ಎಸ್ಪಾಡಾಗೆ ಡೌಟ್ ಬರುತ್ತೆ. ಯಾಕಂದ್ರೆ ಬಾರ್ಟ್ ಕೈ ಮೇಲೆ ಗೀಚಿದ ಕಲೆಗಳಿರುತ್ತವೆ, ಜೊತೆಗೆ ವಾಲೆಟ್ ಇಲ್ಲದೆ ಐಸ್ ಕ್ರೀಮ್ ಹೇಗೆ ಕೊಂಡುಕೊಂಡ ಅನ್ನೋದು ಮ್ಯಾಚ್ ಆಗಲ್ಲ. ಸ್ಟೇಷನ್ ನಲ್ಲಿ ಕರೆನ್ ಗಂಡ ಡಿಟೆಕ್ಟಿವ್ ನಿಕ್ ಪೆರೆಟ್ಟಿ ಬಂದು ಅವಳ ಬಾಡಿ ಐಡೆಂಟಿಫೈ ಮಾಡ್ತಾನೆ. ಸೇಫ್ಟಿಗಾಗಿ ಅವಳು ವೆಪನ್ ಇಟ್ಕೊಳ್ತಿದ್ಲು ಅಂತ ಕನ್ಫರ್ಮ್ ಮಾಡ್ತಾನೆ. ಆದ್ರೆ ಅವಳು ಹೋಟೆಲ್ ನಲ್ಲಿ ಯಾಕಿದ್ಲು ಅನ್ನೋದು ಅವನಿಗೆ ಅರ್ಥ ಆಗಲ್ಲ. ಅಷ್ಟರಲ್ಲಿ ಎಥೆಲ್ ಸ್ಟೇಷನ್ಗೆ ಬಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಸ್ಪೆಷಲ್ ನೀಡ್ಸ್ ಇರೋ ಹುಡುಗನ ಜೊತೆ ಪೊಲೀಸರು ಸರಿಯಾಗಿ ನಡ್ಕೊಳ್ತಿಲ್ಲ ಅಂತ ರೇಗ್ತಾಳೆ. ಎಸ್ಪಾಡಾಗೆ ತನ್ನ ಮಗನಿಂದ ದೂರ ಇರು ಅಂತ ವಾರ್ನಿಂಗ್ ಕೊಟ್ಟು ಬಾರ್ಟ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಹೋದ ಮೇಲೆ ಏನಾದ್ರೂ ಹೇಳೋದಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಬಾರ್ಟ್ ಸೈಲೆಂಟ್ ಆಗಿ ಅಮ್ಮನ ತಬ್ಬಿಕೊಂಡು ಕಂಫರ್ಟ್ ಫೀಲ್ ಮಾಡ್ತಾನೆ. ಅಂದು ರಾತ್ರಿ ಎಸ್ಪಾಡಾ ಬಾರ್ಟ್ನ ಕಂಡೀಷನ್ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಿರ್ತಾನೆ. ಇತ್ತ ಬಾರ್ಟ್ ವಿಡಿಯೋ ಫೂಟೇಜ್ ನೋಡ್ತಾ ಆ ಕೊಲೆಗಾರನ ಕೈ ಮೇಲೆ ಒಂದು ಬರ್ಡ್ ಟ್ಯಾಟೂ ಇರೋದನ್ನ ಗಮನಿಸ್ತಾನೆ. ಮಾರನೇ ದಿನ ರಾನ್ ಬಾರ್ಟ್ಗೆ ನಿನ್ನ ಕೆಲಸದಿಂದ ತೆಗೆಯಲ್ಲ, ಆದ್ರೆ ಬೇರೆ ಬ್ರಾಂಚ್ಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಹೊಸ ಜಾಗದಲ್ಲೂ ಸೇಮ್ ಟೈಮಿಂಗ್ಸ್ ಸೇಮ್ ಡ್ಯೂಟಿ ಇರೋದ್ರಿಂದ ಬಾರ್ಟ್ ಸುಲಭವಾಗಿ ಒಪ್ಕೊಳ್ತಾನೆ. ಹೊಸ ಹೋಟೆಲ್ನಲ್ಲಿ ಅವನ ಮೊದಲ ರಾತ್ರಿ ಡ್ಯೂಟಿಯಲ್ಲಿ ಆಂಡ್ರಿಯಾ ಅನ್ನೋ ರೆಗ್ಯುಲರ್ ಗೆಸ್ಟ್ ಪರಿಚಯ ಆಗುತ್ತೆ. ಅವಳು ಬಾರ್ಟ್ ಹೊಸಬ ಅಂತ ಗುರುತಿಸ್ತಾಳೆ. ಬಾರ್ಟ್ ಮಾತಾಡೋಕೆ ಸ್ವಲ್ಪ ಕಷ್ಟಪಟ್ಟರೂ ಆಂಡ್ರಿಯಾ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾಳೆ. ಬಾರ್ಟ್ ಆನ್ಸರ್ಸ್ ತುಂಬಾ ಶಾರ್ಟ್ ಆಗಿರುತ್ತೆ. ಮನೆಗೆ ಬಂದ ಮೇಲೆ ಬಾರ್ಟ್ ತನ್ನ ಬಟ್ಟೆ ಮೇಲೆ ಇಟ್ಟಿದ್ದ ಹಿಡನ್ ಕ್ಯಾಮೆರಾದಲ್ಲಿ ಆಂಡ್ರಿಯಾ ಜೊತೆ ಮಾತಾಡಿದ ವಿಡಿಯೋ ನೋಡ್ತಾನೆ. ಮುಂದಿನ ಬಾರಿ ಅವಳ ಜೊತೆ ಇನ್ನೂ ಚೆನ್ನಾಗಿ ಮಾತಾಡಬೇಕು ಅಂತ ಆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಅವಳ ಮೇಲೆ ಸ್ವಲ್ಪ ಇಂಟರೆಸ್ಟ್ ಶುರುವಾಗಿರುತ್ತೆ. ಮಾರನೇ ದಿನ ಬಾರ್ಟ್ ಮ್ಯಾಗಜಿನ್ನಿಂದ ತನಗೆ ಇಷ್ಟವಾದ ಪೇಜ್ಗಳನ್ನ ಕಟ್ ಮಾಡಿ ಹೊರಗೆ ಹೋಗ್ತಾನೆ. ಆದ್ರೆ ಎಸ್ಪಾಡಾ ಅವನನ್ನೇ ಫಾಲೋ ಮಾಡ್ತಿರೋದು ಅವನಿಗೆ ಗೊತ್ತಿರಲ್ಲ. ಒಂದು ಶಾಪರ್ ಸ್ಟೋರ್ನಲ್ಲಿ ಅವನಿಗೆ ಮತ್ತೆ ಆಂಡ್ರಿಯಾ ಸಿಗ್ತಾಳೆ. ಅವಳು ಮೊದಲಿನಂತೆಯೇ ಪ್ರೀತಿಯಿಂದ ಮಾತಾಡಿಸ್ತಾಳೆ. ತನ್ನ ಅಣ್ಣನಿಗೂ ಇದೇ ತರಹದ ಸಮಸ್ಯೆ ಇತ್ತು, ಆದ್ರೆ ಬಾರ್ಟ್ ತರಹ ಅವನು ಇಂಡಿಪೆಂಡೆಂಟ್ ಆಗಿರಲಿಲ್ಲ ಅಂತ ಅವಳು ಹೇಳ್ತಾಳೆ. ತನ್ನ ಅಣ್ಣ ತುಂಬಾ ವರ್ಷಗಳ ಕಾಲ ಒಂದು ಕೇರ್ ಫೆಸಿಲಿಟಿಯಲ್ಲಿದ್ದು ಆಮೇಲೆ ತೀರಿಕೊಂಡ ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ. ಬಾರ್ಟ್ ಸೋಷಿಯಲ್ ಆಗಿ ಇಷ್ಟೊಂದು ಇಂಪ್ರೂವ್ ಆಗಿರೋದಕ್ಕೆ ಅವಳು ಮೆಚ್ಚುಗೆ ಸೂಚಿಸ್ತಾಳೆ. ಆದ್ರೆ ಸಾವಿನ ಬಗ್ಗೆ ಮಾತು ಬಂದಾಗ ಬಾರ್ಟ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗಿ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ. ಮನೆಗೆ ಬಂದ ಮೇಲೆ ಬಾರ್ಟ್ಗೆ ಒಂದು ಮೆಮೊರಿ ಕಾರ್ಡ್ ಮಿಸ್ ಆಗಿರೋದು ಗೊತ್ತಾಗುತ್ತೆ. ಅದು ಆಲ್ರೆಡಿ ಪೊಲೀಸರ ಕೈ ಸೇರಿರುತ್ತೆ. ಎಸ್ಪಾಡಾ ಆ ವಿಡಿಯೋ ನನಗೆ ತೋರಿಸ್ತಾನೆ. ಆದ್ರೆ ಅದರಲ್ಲಿ ಬರೀ ಕಾಲುಗಳು ಮಾತ್ರ ಕಾಣಿಸೋದ್ರಿಂದ ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ.
ನಿಕ್ ಮಾತ್ರ ಬಾಟ್ನ ಹಿಡನ್ ಕ್ಯಾಮೆರಾ ಇಟ್ಟಿದ್ದಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಪಟ್ಟು ಹಿಡಿತಾನೆ. ಆದ್ರೆ ಆ ಮರ್ಡರ್ ಕೇಸ್ಗೆ ಅವನನ್ನೇ ಲಿಂಕ್ ಮಾಡೋಕೆ ಸರಿಯಾದ ಎವಿಡೆನ್ಸ್ ಇಲ್ಲ ಅಂತ ಎಸ್ಪಾಡ ಹೇಳ್ತಾನೆ. ಆಮೇಲೆ ಎಸ್ಪಾಡ ಜಾಕ್ ಹತ್ರ ಮಾತಾಡಿದಾಗ ಜಾಕ್ ಬಾಟ್ನ ಟ್ಯಾಬ್ಲೆಟ್ ಮತ್ತು ಆ ವಿಚಿತ್ರ ವಿಡಿಯೋ ಬಗ್ಗೆ ಬಾಯಿ ಬಿಡ್ತಾನೆ. ಇನ್ನೊಂದ್ ಕಡೆ ಬಾಟ್ ತನ್ನ ಶಿಫ್ಟ್ ಶುರು ಮಾಡಿದಾಗ ಆಂಡ್ರಿಯಾನ ಒಬ್ಬ ವ್ಯಕ್ತಿ ಡ್ರಾಪ್ ಮಾಡ್ತಾನೆ. ಅವಳು ಅವನಿಗೆ ಕಿಸ್ ಮಾಡೋದನ್ನ ಬಾಟ್ ನೋಡ್ತಾನೆ. ಆಮೇಲೆ ಅವಳು ಡೆಸ್ಕ್ ಹತ್ರ ಬಂದಾಗ ಬಾಟ್ ಅವಳ ರೂಮ್ ಎಸಿ ರಿಪೇರಿ ಮಾಡ್ತಿದ್ದೆ ಅಂತ ಸುಳ್ಳು ಹೇಳ್ತಾನೆ. ಆಕ್ಚುಲಿ ಅವನು ಅಲ್ಲಿ ಹೊಸ ಕ್ಯಾಮೆರಾ ಸೆಟ್ ಮಾಡೋಕೆ ಹೋಗಿರ್ತಾನೆ. ಆಂಡ್ರಿಯಾ ಅದನ್ನ ನಂಬ್ತಾಳೆ. ರೂಮ್ಗೆ ಹೋದ ಮೇಲೆ ಅವಳಿಗೆ ನಿದ್ದೆ ಬರಲ್ಲ. ವಾಪಸ್ ಡೆಸ್ಕ್ ಹತ್ರ ಬಂದು ಸಿಗರೇಟ್ಗೆ ಲೈಟರ್ ಕೇಳ್ತಾ ಬಾಟ್ ಜೊತೆ ಮಾತಾಡ್ತಾ ಕೂರ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಸ್ವಿಮ್ಮಿಂಗ್ ಮಾಡೋಕೆ ಹೋಗಿ ಬಾಟ್ಗೂ ಬರೋಕೆ ಹೇಳ್ತಾಳೆ. ಬಾಟ್ ಅವಳಿಗೆ ಟವಲ್ ತಗೊಂಡು ಬರ್ತಾನೆ. ಸ್ವಿಮ್ ಆದ್ಮೇಲೆ ಇಬ್ರು ಕೂತು ಮಾತಾಡ್ತಿದ್ದಾಗ ಬಾಟ್ ಆ ಡ್ರಾಪ್ ಮಾಡಿದ ವ್ಯಕ್ತಿ ಬಗ್ಗೆ ಕೇಳ್ತಾನೆ. ಅವಳು ಟಾಪಿಕ್ ಚೇಂಜ್ ಮಾಡ್ತಾಳೆ. ಬಾಟ್ ಜನ ನನ್ನನ್ನ ಸ್ಲೋ ಅಥವಾ ವಿಚಿತ್ರ ಅಂತ ಅನ್ಕೊಳ್ತಾರೆ ಅಂತ ನನಗೂ ಗೊತ್ತು ಅಂತ ಬೇಸರ ಮಾಡ್ಕೊಳ್ತಾನೆ. ಆಂಡ್ರಿಯಾ ಹಾಗೇನಿಲ್ಲ ಅಂತ ಅವನಿಗೆ ಧೈರ್ಯ ತುಂಬ್ತಾಳೆ. ಆ ಎಮೋಷನ್ ನಲ್ಲಿ ಬಾಟ್ ಅವಳಿಗೆ ಕಿಸ್ ಮಾಡ್ತಾನೆ. ಆಮೇಲೆ ಗಾಬರಿಯಾಗಿ ಸಾರಿ ಕೇಳ್ತಾನೆ. ಆದ್ರೆ ಆಂಡ್ರಿಯಾ ಪರವಾಗಿಲ್ಲ, ಒಂಟಿತನ ಅಂದ್ರೆ ಏನು ಅಂತ ನನಗೂ ಗೊತ್ತು ಅಂತ ಹೇಳ್ತಾಳೆ. ಇಬ್ರೂ ಮತ್ತೆ ಕಿಸ್ ಮಾಡ್ತಾರೆ. ಬಾಟ್ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗ್ತಾನೆ. ಆಗ ಅವಳು ತಾನು ಮದುವೆಯಾದ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋದಾಗಿ ಹೇಳ್ತಾಳೆ. ಆ ರಿಲೇಶನ್ಶಿಪ್ ಈಗ ತುಂಬಾ ಕಾಂಪ್ಲಿಕೇಟ್ ಆಗಿ ತನ್ನ ಫ್ಯೂಚರ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಾಳೆ. ಬಾಟ್ ಅವಳನ್ನ ಪ್ರೊಟೆಕ್ಟ್ ಮಾಡೋದಾಗಿ ಪ್ರಾಮಿಸ್ ಮಾಡ್ತಾನೆ. ಅವಳು ಒಪ್ಪಿ ರೂಮ್ಗೆ ಹೋಗ್ತಾಳೆ. ಬಾಟ್ಗೆ ಲೈಫ್ ನಲ್ಲಿ ಮೊದಲ ಬಾರಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಮಾರನೇ ದಿನ ಬಾಟ್ ತನ್ನ ಮ್ಯಾಗಜಿನ್ ಕಟಿಂಗ್ಸ್ ಇಟ್ಕೊಂಡು ಫುಲ್ ಮೇಕೋವರ್ ಮಾಡ್ಕೊಳ್ತಾನೆ. ಅಂಗಡಿಗಳಲ್ಲಿ ಶಾಪಿಂಗ್ ಮಾಡೋದು ಅವನಿಗೆ ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಫೈನಲಿ ಹೊಸ ಸ್ಟೈಲ್ ಜೊತೆಗೆ ಒಂದು ಹೊಸ ಕಾರ್ ಕೂಡ ತಗೊಳ್ತಾನೆ. ಆಂಡ್ರಿಯಾನ ನೋಡೋಕೆ ಅಂತ ಹೋಟೆಲ್ಗೆ ಬರ್ತಾನೆ. ಆದ್ರೆ ಕಿಟಕಿ ಮೂಲಕ ನೋಡಿದಾಗ ಅವಳು ತನ್ನ ಪಾರ್ಟ್ನರ್ ಜೊತೆ ಇರ್ತಾಳೆ. ಮತ್ತೆ ಆ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ಆ ಬಡ್ ಟ್ಯಾಟೂ ಇದ್ದ ವ್ಯಕ್ತಿ. ಬಾಟ್ಗೆ ದೊಡ್ಡ ಮೋಸ ಆದಂಗೆ ಫೀಲ್ ಆಗಿ ಹಾರ್ಟ್ ಬ್ರೇಕ್ ಆಗಿ ಮನೆಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಪೊಲೀಸರು ಅವನ ಕಂಪ್ಯೂಟರ್ಸ್ ಎಲ್ಲ ಸೀಜ್ ಮಾಡ್ತಿರ್ತಾರೆ. ಎಥೆಲ್ ವಾರಂಟ್ ಇರೋದ್ರಿಂದ ಏನು ಮಾಡೋಕೆ ಆಗದೆ ಒದ್ದಾಡ್ತಿರ್ತಾಳೆ. ಎಸ್ಪಾಡ ಅವಳನ್ನ ವಿಚಾರಣೆ ಮಧ್ಯೆ ಬರದಂತೆ ತಡಿತಾನೆ. ಖಾಲಿ ಹಾರ್ಡ್ ಡ್ರೈವ್ಸ್ ಬಗ್ಗೆ ಕೇಳಿದಾಗ ಬಾಟ್ ನಾನು ಎಲ್ಲಾನು ಡಿಲೀಟ್ ಮಾಡ್ದೆ, ಯಾವುದೇ ಕಾಪೀಸ್ ಇಲ್ಲ ಅಂತ ಹೇಳ್ತಾನೆ. ಎಸ್ಪಾಡಾಗೆ ನಂಬಿಕೆ ಬರಲ್ಲ. ಇವನು ತನ್ನ ಹುಷಾರಿಲ್ಲದ ಕಂಡೀಷನ್ ಅನ್ನೇ ಶೀಲ್ಡ್ ಆಗಿ ಬಳಸ್ತಿದ್ದಾನೆ ಅಂತ ಅನ್ಕೊಳ್ತಾನೆ. ಹೋಟೆಲ್ ರೂಮ್ ನಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ಸ್ ಇದೆ, ಆದ್ರೆ ವೆಪನ್ ಮಾತ್ರ ಸಿಕ್ಕಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಬಾಟ್ ತಾನು ಹೇಗೆ ಕೊಲೆ ಮಾಡಿರಬಹುದು ಅಂತ ಒಂದು ಕಾಲ್ಪನಿಕ ಕತೆ ಕಟ್ಟಿ ಹೇಳ್ತಾನೆ. ಆದ್ರೆ ನಿಮ್ಮ ಹತ್ರ ಯಾವುದೇ ಫಿಸಿಕಲ್ ಪ್ರೂಫ್ ಇಲ್ವಲ್ಲ ಅಂತ ಕೌಂಟರ್ ಕೊಡ್ತಾನೆ. ಪೊಲೀಸರು ಹೋದ ಮೇಲೆ ಬಾಟ್ ತನ್ನ ಸೀಕ್ರೆಟ್ ಸ್ಟೋರೇಜ್ ಓಪನ್ ಮಾಡ್ತಾನೆ. ಅಲ್ಲಿ ಅವನ ಬ್ಯಾಕಪ್ ಫೈಲ್ಸ್ ಇರುತ್ತೆ. ಒಂದು ಗೇಮಿಂಗ್ ಕನ್ಸೋಲ್ ಬಳಸಿ ಆ ವಿಡಿಯೋ ನೋಡಿದಾಗ ಆಂಡ್ರಿಯಾ ಆ ಕೊಲೆಗಾರನ ಜೊತೆ ಇರೋದು ನೋಡಿ ಅವನಿಗೆ ತುಂಬಾ ಸಂಕಟ ಆಗುತ್ತೆ. ಬಾಟ್ ಕೆಲಸಕ್ಕೆ ಹೋಗೋದನ್ನೇ ಬಿಡ್ತಾನೆ. ರಾನ್ ಅವನ ಜವಾಬ್ದಾರಿ ತಗೊಂಡ್ರು ಬಾಟ್ ಹೇಗಿದ್ದಾನೆ ಅಂತ ಆಗಾಗ ಚೆಕ್ ಮಾಡ್ತಿರ್ತಾನೆ. ಬಾಟ್ ಊಟ ಮಾಡೋದನ್ನು ಬಿಟ್ಟಿರ್ತಾನೆ. ಇದನ್ನ ನೋಡಿ ಎಥೆಲ್ ತನ್ನದೇ ರೂಲ್ಸ್ ಬ್ರೇಕ್ ಮಾಡಿ ಅವನ ರೂಮ್ಗೆ ಬಂದು ಮಾತಾಡ್ತಾಳೆ. ತನ್ನ ಗಂಡ ತೀರಿಕೊಂಡಾಗ ತಾನು ಹೇಗೆ ಕಷ್ಟಪಟ್ಟೆ, ಲೈಫ್ ನಲ್ಲಿ ಮುಂದೆ ಹೋಗೋಕೆ ಹೇಗೆ ಕಾರಣ ಹುಡುಕೊಂಡೆ ಅಂತ ಹೇಳ್ತಾಳೆ. ಲೈಫ್ ಇನ್ನು ಮುಗಿದಿಲ್ಲ, ನಿನ್ನ ಮುಂದಿದೆ ಅಂತ ಬುದ್ಧಿ ಹೇಳ್ತಾಳೆ. ಅಮ್ಮನ ಮಾತು ಬಾಟ್ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಅವಳು ಹೋದ ಸ್ವಲ್ಪ ಹೊತ್ತಲ್ಲೇ ಬಾಟ್ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ. ಎಷ್ಟೋ ದಿನಗಳ ನಂತರ ಅಮ್ಮ ಮಗ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಅದೇ ಟೈಮ್ಗೆ ಆಂಡ್ರಿಯಾಳ ಲವರ್ ನಿಕ್ ಅಂತ ರಿವೀಲ್ ಆಗುತ್ತೆ. ನಿಕ್ ತನ್ನನ್ನ ಕಾಪಾಡೋಕೆ ಒಂದು ಫೇವರ್ ಕೇಳ್ತಾನೆ. ಅದಕ್ಕೆ ಅವಳು ಒಪ್ಕೊಳ್ತಾಳೆ. ಮಾರನೇ ದಿನ ಆಂಡ್ರಿಯಾ ಬಾಟ್ ಮನೆಗೆ ಬರ್ತಾಳೆ. ಎಥೆಲ್ಗೆ ಡೌಟ್ ಇದ್ರೂ ತಾನು ಬಾಟ್ನ ಫ್ರೆಂಡ್ ಅಂತ ಹೇಳಿದ್ದಕ್ಕೆ ಒಳಗೆ ಬಿಡ್ತಾಳೆ. ಬಾಟ್ ಗೇಟ್ ಹತ್ರಾನೇ ಅವಳ ಜೊತೆ ಮಾತಾಡ್ತಾನೆ. ಅವಳು ಐ ಮಿಸ್ ಯು ಅಂದ್ರು ಅವನ ಮುಖದಲ್ಲಿ ಯಾವುದೇ ಖುಷಿ ಇರಲ್ಲ. ನನ್ನ ಹಾರ್ಟ್ ಬ್ರೇಕ್ ಆಗಿದೆ ಅಂತಾನೆ ಬಾಟ್. ಆಂಡ್ರಿಯಾ ಸಾರಿ ಕೇಳಿ ನೀನು ತುಂಬಾ ಸ್ಪೆಷಲ್ ಪರ್ಸನ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹತ್ತಿರದಲ್ಲೇ ಇದ್ದ ಎಸ್ಪಾಡ ಇದೆಲ್ಲದನ್ನೂ ನೋಡ್ತಿರ್ತಾನೆ. ಆಮೇಲೆ ಆ ಡಿಟೆಕ್ಟಿವ್ ಆಂಡ್ರಿಯಾಳ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ನಂತರ ಬಾಟ್ ತನ್ನ ಕ್ಯಾಮೆರಾಗಳ ಮೂಲಕ ಆಂಡ್ರಿಯಾನ ಬೇರೆ ಹೋಟೆಲ್ನಲ್ಲಿ ನೋಡ್ತಿರ್ತಾನೆ. ಅವಳು ನಿಕ್ ಜೊತೆ ರಿಲೇಶನ್ಶಿಪ್ ಕಟ್ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಿರ್ತಾಳೆ. ನಿಕ್ ಕೋಪಗೊಂಡು ಹೊಡೆಯೋಕೆ ಹೋದಾಗ ಆಂಡ್ರಿಯಾ ತನ್ನ ಸೇಫ್ಟಿಗೆ ಒಂದು ವೆಪನ್ ತಗೊಂಡು ಬಾತ್ರೂಮ್ನಲ್ಲಿ ಅಡಗಿಕೊಳ್ತಾಳೆ. ಹಿಂದಿನ ಸಲದಂತೆ ಬಾಟ್ ಅವಳನ್ನ ಕಾಪಾಡೋಕೆ ಹೋಟೆಲ್ಗೆ ಓಡಿ ಬರ್ತಾನೆ. ನಿಕ್ ಬಾಟ್ನ ಹಿಡಿಕೊಳ್ತಾನೆ. ಆದ್ರೆ ಬಾಟ್ ಜೋರಾಗಿ ಕಿರುಚೋಕೆ ಶುರು ಮಾಡಿದಾಗ ನಿಕ್ ಅಲ್ಲಿಂದ ಓಡಿ ಹೋಗ್ತಾನೆ. ಬಾಟ್ ಗಾಯಗೊಂಡ ಆಂಡ್ರಿಯಾಗೆ ಹೆಲ್ಪ್ ಮಾಡ್ತಾನೆ. ನಿಕ್ ಮಾಡಿರೋದನ್ನ ಪ್ರೂವ್ ಮಾಡೋ ಕ್ಯಾಮೆರಾನ ಅವಳಿಗೆ ತೋರಿಸ್ತಾನೆ. ತನ್ನನ್ನ ಯಾರೋ ಕ್ಯಾಮೆರಾದಲ್ಲಿ ನೋಡ್ತಿದ್ದಾರೆ ಅಂತ ಆಂಡ್ರಿಯಾಗೆ ಕೋಪ ಬಂದ್ರು ಬಾಟ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬಂದು ಇನ್ನೊಂದು ಮುಖ್ಯವಾದ ವಿಷಯ ತೋರಿಸ್ತಾನೆ. ಕರೆಂಗೆ ಏನಾಯ್ತು, ನಿಕ್ ಹೇಗೆ ಅವಳನ್ನ ಸಾಯಿಸ್ತಾ ಅನ್ನೋದರ ವಿಡಿಯೋ ಫುಟೇಜ್ ತೋರಿಸ್ತಾನೆ. ಆಂಡ್ರಿಯಾಗೆ ಇದೆಲ್ಲ ನೋಡಿ ಶಾಕ್ ಆಗುತ್ತೆ. ಬಾಟ್ ನಾವು ಈ ಎವಿಡೆನ್ಸ್ ಇಟ್ಕೊಂಡು ಪೊಲೀಸರ ಹತ್ರ ಹೋಗೋಣ ಅಂತ ಹೇಳ್ತಾನೆ. ತನ್ನ ಜೊತೆನೇ ಇರು ಅಂತ ಅವಳನ್ನ ಕೇಳ್ಕೊಳ್ತಾನೆ. ಆದ್ರೆ ಅವಳು ಆಗಲ್ಲ ಅಂತಾಳೆ. ಆದ್ರೂ ಅವಳು ಅವನ ಬೆಡ್ ಮೇಲೆ ಮಲಗಿ ಅವನನ್ನ ಹತ್ತಿರ ಕರೆದುಕೊಳ್ತಾಳೆ. ಇಬ್ಬರೂ ಒಟ್ಟಿಗೆ ನಿದ್ರೆ ಮಾಡ್ತಾರೆ. ಬಾಟ್ ನಿದ್ದೆಯಲ್ಲಿ ತಾವಿಬ್ಬರೂ ಒಟ್ಟಿಗೆ ಹೋಗಿ ಹೊಸ ಲೈಫ್ ಶುರು ಮಾಡ್ತಿದ್ದೀವಿ ಅಂತ ಕನಸು ಕಾಣ್ತಾನೆ. ಆ ಕ್ಷಣ ಅವನು ತುಂಬಾ ಕಾನ್ಫಿಡೆಂಟ್ ಆಗಿ ಹ್ಯಾಪಿಯಾಗಿರ್ತಾನೆ. ಆದ್ರೆ ಎಚ್ಚರಾದಾಗ ಅದೆಲ್ಲ ಬರೀ ಕನಸು ಅಂತ ಗೊತ್ತಾಗುತ್ತೆ. ಇದೇ ಹೊತ್ತಿಗೆ ಎಸ್ಪಾಡಾಗೆ ಹೋಟೆಲ್ನಲ್ಲಿ ಎವಿಡೆನ್ಸ್ ಸಿಗುತ್ತೆ. ಇತ್ತ ಬಾಟ್ಗೆ ಆಂಡ್ರಿಯಾ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವಳು ನಿಕ್ ಜೊತೆ ಸೇರಿ ಪ್ಲಾನ್ ಮಾಡಿ ಬಾಟ್ ಹತ್ರ ಇದ್ದ ಹಾರ್ಡ್ ಡ್ರೈವ್ ತಗೊಂಡು ಹೋಗಿರ್ತಾಳೆ. ಅವಳು ಬಾಟ್ ಜೊತೆ ಕ್ಲೋಸ್ ಆಗಿದ್ದೆ ಆ ಎವಿಡೆನ್ಸ್ ಕದಿಯೋಕೆ. ಅಷ್ಟೇ ಅಲ್ಲ, ಕರೆನ್ನ ಮರ್ಡರ್ ವೆಪನ್ ಅನ್ನು ಬಾಟ್ನ ದಿಂಬಿನ ಕೆಳಗೆ ಇಟ್ಟು ಹೋಗಿರ್ತಾಳೆ. ಬಾಟ್ ಆ ವೆಪನ್ ಕೈಯಲ್ಲಿ ಹಿಡಿದು ಆಂಡ್ರಿಯಾಳ ವಿಡಿಯೋಗಳನ್ನ ನೋಡ್ತಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚಿಸ್ತಿರ್ತಾನೆ. ಮೇಲಿದ್ದ ಎಥೆಲ್ಗೆ ಜೋರಾದ ಶಬ್ದ ಕೇಳಿಸಿ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾಳೆ.
ಎಸ್ಪಾಡಾ ಬಾಟ್ನ ರೂಮ್ಗೆ ಬರ್ತಾನೆ. ಅಲ್ಲಿ ಸ್ಕ್ರೀನ್ಗಳ ಮೇಲೆ ಒರಿಜಿನಲ್ ಮರ್ಡರ್ನ ಎವಿಡೆನ್ಸ್ ಪ್ಲೇ ಆಗ್ತಿರುತ್ತೆ. ಜೊತೆಗೆ ಬಾಟ್ ಬರೆದಿಟ್ಟಿದ್ದ ಒಂದು ಸಾರಿ ಲೆಟರ್ ಕೂಡ ಸಿಗುತ್ತೆ. ಆದ್ರೆ ಬಾಟ್ ಮಾತ್ರ ಅಲ್ಲಿರಲ್ಲ, ಎಸ್ಕೇಪ್ ಆಗಿರ್ತಾನೆ. ಆಂಡ್ರಿಯಾ ಮತ್ತು ನಿಕ್ ಆ ಹಾರ್ಡ್ ಡ್ರೈವ್ ಇಟ್ಕೊಂಡು ಎಸ್ಕೇಪ್ ಆಗೋಕೆ ಅಂತ ಭೇಟಿಯಾಗ್ತಾರೆ. ಆದ್ರೆ ಅಷ್ಟರಲ್ಲೇ ಪೊಲೀಸರು ಬಂದು ಬಾಟ್ ಬಿಟ್ಟು ಹೋಗಿದ್ದ ಎವಿಡೆನ್ಸ್ ಆಧಾರದ ಮೇಲೆ ಅವರಿಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಬಾಟ್ ಒಂದು ಶಾಪಿಂಗ್ ಸೆಂಟರ್ನಲ್ಲಿ ಆರಾಮಾಗಿ ಕೂತ್ ಪಬ್ಲಿಕ್ ನಡವಳಿಕೆಗಳನ್ನ ಗಮನಿಸ್ತಾ ತನ್ನ ಸೋಷಿಯಲ್ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡೋದನ್ನ ಮುಂದುವರಿಸ್ತಿರ್ತಾನೆ. Please like and subscribe.